ಹಾ ಹಾ ಅಲ್ಲಿ ಗಾಡಿ ಐತಿ ನೋಡ್ರಿ ಅದಾರ ನಡ ಹೋಗಿತ್ರಿ. ಏನ್ ಹುಟ್ಟಿದೋ ಹಾ ಹಾ ನಿನ್ನ ರೂಪ ಹೌದು. ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಹಾ ಹಾ ಗುರು ಹಿರಿಯರು ತಾಯಿ ತಂದೆ ಹೌದು. ಬಲ್ಲವರ ಮಾತನ್ನ ಕೇಳಿ ಮಾಡುವುದರಿಂದ ಎಂಥ ಲಾಭದ. ಹಾ ಹಾ ಕೇಳಲಾರದೆ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ಮಾಡುವುದರಿಂದ ಎಂಥ ಲಾಭದ ಎರಡು ವಿಷಯಗಳನ್ನ ಹೌದಲ್ರಿ ಸರ. ಪರಮ ಪೂಜ್ಯರು ಇಟ್ಟಿದ್ರು. ಹಾ ಹಾ ಅದರಲ್ಲಿ ಕೇಳಿ ಮಾಡುವುದೇ ಒಳ್ಳೆಯದು. ಒಳ್ಳೆಯದು ತಿಳ್ಕೊಂಡು ನಾವು ಪಾಲ ಹಿಡ್ಕೊಂಡಿವಿ. ಕೇಳಲಾರದ ಪಾಲ ಹಾ ಹಾ ಮಹಾರಾಜರಿಗೆ ಬಂದದ. ಹೌದಲ್ರಿ ಸರ. ನೀವೆಲ್ಲಾರು ಬಹಳ ಹಾ ಅನ್ಯೋನ್ಯ ಭಾವದಿಂದ ಕೇಳ್ತಾ ಬಂದಿದ್ದೀರಿ. ಹೌದಲ್ರಿ ಸರ. ಕಾಜಿ ಬೆಳಗಿ ಗ್ರಾಮ ಅಂತಂದ್ರೆ ಇದು ಸಣ್ಣ ಸ್ಥಾನ ಅಲ್ಲ. ಅಲ್ಲ, ಇದು ಹೂವು ಮಾರುವಂತ ಜಾಗ. ಹೌದಲ್ರಿ ಸರ. ಬಿಜ್ಜರಿಗೆ ಅವ್ರ ಜೋಡಿ ಕುಲಕರ್ಣಿ ಅವ್ರ ಜೋಡಿ ಹಾಡಿರ್ತಕ್ಕಂಥ ಮಾನ ಘಟಾನುಘಟಿಗಳು ಹಿರಿಯರ ಹಾಡ್ಕಿ ಮ್ಯಾಲಿನ ಊರ, ನಾಟಕಕಾರರ ಊರ, ಕಲಾವಿದರ ಊರ. ಇಂಥ ಒಂದು ನಾಡಿನೊಳಗ ನಾವು ಎರಡು ಮ್ಯಾಲಿನವ್ರು ಬಂದ ಏನಾರೇ ಮಾತಾಡ್ತೀವಿ ಅಂತಂದ್ರ ಅಲ್ಲ, ಆಗುದಿಲ್ರಿಪ್ಪ ಇಲ್ಲಿ. ನಾ ಸುರುವಿನ ಸಂಧಿಗೆ ಹೇಳಿನಿ, ನಾವು ಹಾ ಹಾ ಎರಡು ವಿಷಯಗಳನ್ನ ಏನು ಹಿಡಿದು ಮಾತಾಡಕತ್ತೀವಿ. ಒಂದು ತಕ್ಕಡಿದ ಎರಡು ಪರ್ಡ್ ಇದ್ದಂಗ. ಹೌದಲ್ರಿ ಸರ. ದಂಡಿಗೆ ತೂಕ ಮಾಡುದು ಎಲ್ಲ ದೈವದ ಕೈಯಾಗ ಐತಿ ಅಂತ ನಾ ಮೊದಲಿನ ಪಾಳಿಕ ದೈವದ ಕೈಯಾಗ ಮಾತು ಕೊಟ್ಟಿನಿ. ಹೌದಲ್ರಿ ಸರ. ವಿಷಯ ನಾ ಏನ್ ಹೇಳಿದ, ಒಂದು ರಾಮಾಯಣದೊಳಗ ಒಂದು ಕೃತಾಯುಗದೊಳಗ ಪರಶುರಾಮ ತಂದೆ ಮಾತನ್ನ ಕೇಳಿ, ಹಾ ಹಾ ಇದೆಲ್ಲ ನೀವು ಕೇಳಿದ್ರಿ. ಹೌದಲ್ರಿ ಸರ. ಕೇಳಿದ ಮೇಲತ್ತ ಇವತ್ತಿನ ದಿವಸ ನಮ್ಮದು ಗೃಹಸ್ಥಾಶ್ರಮ ಸರಜೋಡಿ ಮ್ಯಾಲಿನೊಳಗ ಪರಮ ಪೂಜ್ಯರದು ಸನ್ಯಾಸಿ ಆಶ್ರಮ. ಹೌದಲ್ರಿ ಸರ. ವೇದಿಕೆ ಮ್ಯಾಲ ವಾದ ಮಾಡಾಕ ತಂದ ಹಚ್ಚರಿಪ ಅಂತಂದ್ರ ಮಂಗಲ ಮಾಡುವವರೆಗೆ ಅವ್ರ ಜೊತೆ ಜಗಳಾಡುದು ನನ್ನ ಕರ್ತವ್ಯ ಅದ. ಹೌದು, ನನ್ನ ಕರ್ತವ್ಯ ಅದ. ಹಾ ಹಾ ನನ್ನ ಪಾತ್ರಕ್ಕೆ ತಕ್ಕ ನಾ ಮಾತಾಡ್ಬೇಕಾಗ್ತದ. ಹೌದಲ್ರಿ ಸರ. ದಯವಿಟ್ಟು ದೈವದವರಾಗ್ಲಿ ಪರಮ ಪೂಜ್ಯರಾಗ್ಲಿ ತಪ್ಪು ತಿಳ್ಕೊಳ್ತಕ್ಕದಲ್ಲ. ಇಲ್ಲ. ಬೀರಣ್ಣ ದೇವರ 5 ತಿಂಗಳ ತಾಯಿ ಸೂರಮ್ಮ ದೇವಿ ಒಡಲೊಳಗಿದ್ದ. ಇದ್ದಲ್ರಿಪ್ಪ. ಕಾಸ ಸೋದರ ಮಾವ ಕಳವಿ ನಾರಾಯಣ ಗೌಡ ತಂಗಿಗೆ ಬಂಕಿ ಬುತ್ತಿಯಲ್ಲಿ ವಿಷ ಬೆರೆಸ್ಕೊಂಡು ಬಂದ. ಹೌದು. ಈ ಸುದ್ದಿಯನ್ನ ಸೂರಮ್ಮ ದೇವಿಗೆ ಸ್ವತಃ ತಾಯಿಗೆ ಹಾ ಹಾ ಕನಸಿನೊಳಗ ಬೀರ ದೇವ್ರು ಹೇಳ್ಯಾನ. ಹೇಳಿದನಲ್ರಿಪ್ಪ. ಹೇಳಿದ ಮಾತ ತಾಯಿ ಸೂರಮ್ಮ ದೇವಿ ಕೇಳ್ಯಾಳೋ ಏನಿಲ್ಲೋ? ಕೇಳಲ್ರಿಪ್ಪ. ಕೇಳಿದ್ದಕ್ಕಾಗೆ ಅಲ್ಲಿ ಬೀರ ದೇವ್ರು ಉಳಿದೋ ಅಥವಾ ಇಲ್ಲೋ? ಉಳ್ದಾನಲ್ರಿ. ಹಾ ಇಲ್ಲಿ ಎಲ್ಲಾರಿಗೂ ತಿಳಿತೈತಿಲ್ರಿ? ಹಾ ತಿಳಿಯಾಕತ್ತೈತ್ರಿ. ತಾಯಿ ನಿನಗ ಸಂಶಯ ಇತ್ತಂದ್ರ ಒಂದು ತುತ್ತ ಬೆಕ್ಕಿಗೆ ಹೋಗದ ನೋಡು. ನೋಡು, ಅದು ಮನೆಯಲ್ಲಿ ಗಬ್ಬದ. ಹಾ ಅದ್ರ ಮರಿಗೆ ಏನ್ ಆಗ್ಲಿಲ್ಲ ಅಂದ್ರೆ ನೀ ತಿನ್ನು. ನನ್ನ ಮ್ಯಾಲ ವಿಶ್ವಾಸ ಇರ್ಲಿಲ್ಲ ಅಂದ್ರ. ಹೌದು. ಇನ್ನ ನಿನ್ನ ತವ್ರ ಮನೆ ಅವ್ರ ತಂದದ ಸೀರೆ ಕುಬ್ಸ ಮನೆ ನಡಗಂಬ ಕುಡಿಸು. ಆ ಕಂಬಕ್ಕೆ ಏನಾಗ್ಲಿಲ್ಲ ಅಂದ್ರೆ ನೀ ಉಟ್ಕೋ. ಹಾ ಹಾ 5 ತಿಂಗಳ ಕೂಸು ತಾಯಿ ಹೊಟ್ಯಾಗ ಹೇಳಿತಿ. ಹೇಳಿದಲ್ರಿಪ್ಪ. ಮಗನ ಮಾತು ಕೇಳ ತಾಯಿ ಬಂಕಿ ಬುತ್ತಿ ಒಂದು ತುತ್ತು ತೆಗದ ಬೆಕ್ಕಿಗೆ ಹೋಗದಾಳ. ಬೆಕ್ಕ ಕಂದ ಹಾಕ್ಯದ. ಹಾ ಹಾ ಸೀರೆ ಕುಬ್ಸ ತೆಗದ ಮನಿ ನಡಗಂಬ ಕುಡಿಸ್ಯಾಳ. ಮನಿ ನಡಗಂಬಕ್ಕೆ ಬಾರದಾಗ ಬೆಂಕಿ ಹತ್ತದ. ಹೌದಲ್ರಿ ಸರ. ಹೇಳಿದ ಮಾತು ಕೇಳಿದ್ದಕ್ಕಾಗಿ ಮಗಾನು ಉಳ್ದ, ತಾಯಿನೂ ಉಳ್ದಾಳ. ಹೌದಲ್ರಿ. ಈ ಮಾತು ಪರಮ ಪೂಜ್ಯರು ಮಾತಾಡಿದ್ರು. ಅವ್ರ ಸರ್ವೆ ನಂಬರ್ ಅಲ್ಲ, ಅದು ನನ್ನ ಸರ್ವೆ ನಂಬರ್ ಭೂಮಿ. ಹಾ ಹಾ ನಾ ಮಾತಾಡುವಂತ ವಿಷಯ ಅದು. ಹೌದಲ್ರಿ ಸರ. ಅಲ್ಲಿ ಬೇರೆ ದೇವರ ಮಾತು ಸೂರಮ್ಮ ದೇವಿ ಕೇಳ್ಯಾಳ. ಕೇಳಿ ಅದರಿಂದ ಅವರಿಗೆ ಜಗತ್ತ ಕಲ್ಯಾಣ ಆಗ್ಯದ. ಅವ್ರ ಜನ್ಮ ಸ್ವಾರ್ಥ ಆಗ್ಯದ. ಹೌದು. ಶಿಶುನಾಳದ ಶರೀಫಗ ಹಾ ಕಳಸದ ಗುರು ಗೋವಿಂದ ಭಟ್ಟರು ಮುಲ್ಲಾಗಿಂದ ದಾಟಿ ಬರುವಾಗ ತಮ್ಮ ಪಾದರಾಕ್ಷಿಗಳನ್ನ ಶರೀಫಿಗೆ ಒಗದ್ರು. ಹೌದು. ಇವನ್ನ ಹಾಕೊಂಡು ದಾಟಿ ಬಾತ. ಶರೀಫ ಗುರುವಿನ ಪಾದುಕ್ಯಗಳನ್ನ ಹಾಕೊಂಡು ಮುಲ್ಲಾಗಿಂದ ದಾಟಿ ಬಂದ್ರು. ಬಂದನಲ್ರಿಪ್ಪ. ಗುರುವಿನ ಪಾದುಕ್ಯಗಳನ್ನ ಹಾಕೊಂಡ ಇವ ಗುರುದ್ರೋಹಿ ಆದ ಅಂತೇಳಿ ಉಳ್ದವ್ರೆಲ್ಲ ಶಿಶು ಮಕ್ಕಳಂದ್ರು. ಹಾ ಹಾ ಗುರುವಿಗೆ ಬಂದು ಈ ಮಾತನ್ನ ಹೇಳಿದ್ರು.
ಹಾ ಹಾ ಅವಾಗ ಗುರು ಗೋವಿಂದ ಭಟ್ರ ಒಂದು ಮಾತು ಹೇಳಿದ್ರು, ಅವ ನನ್ನ ಪಾದುಕೆಗಳನ್ನ ತೂದಾನ ಖರೆ, ನನ್ನ ಮಾತು ಮೀರಿ ನನ್ನ ನಾಲಿಗೆ ಮ್ಯಾಗ ಹೆಜ್ಜೆ ಇಟ್ರಲ್ರು ಅಂತೇಳಿ ಗುರುನೇ ಹೇಳ್ಯಾನಿ ಮಾತು. ಹೌದು ಗುರುವಿನ ಮಾತು ಕೇಳಾರ್ದಕ್ಕೆ ಹೇಳ್ಯಾರ್ರಿಪ್ಪ. ಇದು ತಕ್ಕಡಿಗೆ, ಇದು ಯಾವ ತಕ್ಕಡಿಯಾಗಿ ಇಡುವಂತದ್ದು ಇದು ನ್ಯಾಯ? ಇದು ನಮ್ಮದಪ್ಪ ಅಲ್ರಿ. ಕೇಳಿ ಮಾಡುವಂತ ಒಂದು ಪರಡಿ ಒಳಗಿಡುವಂತದ ನ್ಯಾಯ ಇದು. ಹೌದು ಕೈಲಾಸದೊಳಗ 7 ಯುಗದಲ್ಲಿ ಅಮೋಘ ಸಿದ್ಧ ಭಕ್ತಿ ಮಾಡಿ ಗುರುವಿನ ಮಾತನ್ನು ಕೇಳ್ಕೊತ ಬಂದಾನ. ಹೌದಲ್ರಿ. ಗುರು ಸೋಮಲಿಂಗ ಕೊನೆಗೆ 7ನೇ ಅವತಾರದೊಳಗೆ ಹೇಳ್ಯಾನ, ಹಾ ಹಾ ಅಂಶಿದ್ದ ನಿನ್ನ ಜಾಗಿನ ಇರ್ಲಿಲ್ಲ, ಭೂಲೋಕದಾಗ ಕರ್ತಲಿ ಮಾನವ್ರನ್ನ ಉದ್ಧಾರ ಮಾಡಕ್ ಹೋಗ್ಬೇಕಾಗ್ಯದ. ಆಗ್ಯದ. ನಿನಗೆ ಏನೇನು ಬೇಕತ್ತುಗ ಮಾನವ್ರ ಉದ್ಧಾರಕ್ಕಾಗಿ ನೀ ಧರಣಿಗಿಳ್ದು ಹೋಗು. ಹೌದು ಆಯ್ತಪ್ಪ, ಇದು ಗುರು ಆಜ್ಞೆ ತಿಳ್ಕೊಂಡು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ, ಹಾ ಹಾ ಜಗತ್ತ ಕಲ್ಯಾಣಕ್ಕಾಗಿ ಕೆಲವೊಂದು ವಸ್ತುಗಳ ನನಗ ಬೇಕತ್ತ ಬೇಡ್ಯಾನ, ಬೇಕಾದ ಕೇಳತ್ತೇಳಿ ಗುರು ಹೇಳ್ಯಾನ. ಹೌದಲ್ರಿ. ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ತೊಟ್ಟಿಲ್ಲ, ಮಳಿ ಕೇಲ, ಬೆಳಿ ಕೇಲ, ಕಾಮಧೇನು, ಕಲ್ಪವೃಕ್ಷ, ವಡ್ಡಿ ವಾಲಗ, ಶಿವಸ್ಥಾನ, ಭಂಡಾರ ಭರಣಿ, ಹಿಂಬಾಲ ನಂದಿ, ತಂದೆ ನೀ ನನ್ನ ಬೆನ್ನ ಹತ್ತಿ ಬರ್ಬೇಕತ್ತೇಳಿ ಅವ ಕೇಳ್ಯಾನ. ಅವ ಹೇಳಿದ ಮಾತಿನಂತೆ ಇವ ನಡೆದಾನ, ಅವ ಕೇಳಿದಷ್ಟೆಲ್ಲ ಇವ ಕೊಟ್ಟಾನ. ಹೌದಲ್ರಿ. ನನ್ನ ಬೆನ್ನ ಹತ್ತಿ ನೀ ಬರ್ಬೇಕಂದಾನ. ಶಿಷ್ಯನ ಬೆನ್ನ ಹತ್ತಿ ಗುರು ಬಂದಾನ. ಗುರು ಶಿವಪುರ ಹಟ್ಟಿಗೆ ಉಳ್ದ, ಹಾ ಗುಡ್ಡದ ಮ್ಯಾಲ ಬಂದ ಮೋಕ್ಷದ ಮುತ್ಯ ಉಳ್ದ. ಹೌದಲ್ರಿ. ಶಿವಪುರ ಹಟ್ಟಿ ಹೋಗಿ ಮಕನಾಪುರ ಆಯ್ತು. ಹೌದು ಗುಡ್ಡದ ಮ್ಯಾಲ ಮೋಕ್ಷದ ಉಳ್ದ. ಹೌದಲ್ರಿ ಸರ್. ಗುರುವಿನ ಮಾತನ್ನ ಕೇಳಿಕೊಂಡು ಗುರು ಆಜ್ಞಾದೊಳಗ ನಡೆದಾನ ತಿಳ್ಕೊಂಡು 7 ಅವತಾರದೊಳಗ ಪಾಸ್ ಆಗಿ ಬಂದ. ಅವನ ಉದರದಿಂದ 4 ಮಂದಿ ಮಕ್ಕಳು ಹುಟ್ಟಿದ್ರು, 21 ಮಂದಿ ಮೊಮ್ಮಕ್ಕಳು ಹುಟ್ಟಿದ್ರು, 101 ಮಂದಿ ಮರಿಮಕ್ಕಳು ಹುಟ್ಟಿದ್ರು, 1700 ಮಂದಿ ಗಿರಿ ಮಕ್ಕಳು ಹುಟ್ಟಿದ್ರು. ಇದು ಗುರುವಿನ ಮಾತು ಕೇಳಿ ಇದು ಸಂತತಿ ಬೆಳ್ಕೊಂಡು ಬತ್ತು. ಇಲ್ಲಿ ವಿಷಯ ನಾನು ಪರಮ ಪೂಜ್ಯರಿಗೆ ಅಲ್ಲಗಲೇಬೇಕು ಅಂತ ಅಲ್ಲ. ಅಲ್ಲ, ಇವತ್ತ ನನ್ನ ಪಾಲಿಗೆ ಬಿದ್ದದ ಪಾಲು ಬಂದದ, ಏನ್ ಮಾಡಕ್ ಆಗುದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರೆ ಪರಮ ಪೂಜ್ಯರು ದಯವಿಟ್ಟು ನಿಮ್ಮಂತವ್ರ ಬಾಯಿಲೆ ಈ ಮಾತ ಬರಬಾರ್ದು, ಬರ್ತಕ್ಕದ್ದಲ್ಲ. ಯಾಕಂತಂದ್ರ ಹಾ ಹಾ ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಹಾ ಹಾ ಲೋಕದ ಗತಿ ನೆತ್ತ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಕೇಳ್ತಾನ ಈ ಮಾತ. ಹೌದಲ್ರಿ ಸರ. ನಾವು ಕೆಲವು ಮಾತಲ್ಲದು, ಹಾ ಹಾ ಸರ್ವಜ್ಞ ಕವಿ ಕೇಳ್ತಾನ. ಹಾ ಉತ್ತರಿ ಮಳಿ ಆಗ್ಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗ್ತದ. ಹೌದು. ಉತ್ತರಿ ಹಸ್ತ ಮಳಿನ ಆಗ್ಲಿಲ್ಲ ಅಂದ್ರ ಗೋಧಿ ಜ್ವಾಳ ಕಡ್ಲಿ ಹೆಂಗ್ ಬಿತ್ತುದು? ಹೆಂಗ್ರಿಪ್ಪ ಅದು? ಭೂಮಿ ಬರಡ್ ಬೀಳ್ತದ. ಹಾ 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 ಸೊರ ಕೊಡೋ ಟೈಮ್ದಾಗ ಮೈಕ್ ಹಿಂಗ್ ತೆಳ ಹಿಡಿದು ಬಿಡುದು, ಮತ್ ಕೈ ಮಾಡಾನ ಬಾಯಿ ತಗೋದು. ಹೌದು. ಹಂಗಿಲ್ಲ, ಹೊಸ ಎತ್ತದ. ಹೆಗಲಿಗೆ ನಗಸರ್ ಜಗ್ಬೇಕಂದ್ ಗುರ್ತಾಗಂಗಿಲ್ಲ. ಒಮ್ಮೆ ಒಳಗ್ ಒತ್ತೈತಿ, ಒಮ್ಮೆ ಹೊರಗ್ ಒತ್ತೈತಿ. ಹೌದು. ಇಲ್ಲಿ ವಿಷಯ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಉತ್ತರಿ ಮಳಿ ಆಗ್ಲಿಲ್ಲ ಅಂದ್ರ ರೈತನ ಜನ್ಮ ಹಾಳಾಗ್ತದ. ಹೌದು. ಮತ್ತ ಹಡದ ತಾಯಿ ಮಕ್ಕಳ ಮೇಲೆ ಮುಣುದು ಅಂದ್ರ ಮಕ್ಕಳ ಜನ್ಮ ವ್ಯರ್ಥ ಆಗ್ತದ. ಹೌದಲ್ರಿ ಸರ. ಪರಮ ಪೂಜರು ಉತ್ತಮರು ನೀವೇ ನಮಗ ತಪ್ಪ ಸಂದೇಶ ಕೊಡಾಕತ್ರಿ ಅಂದ್ರ ನಮ್ದು ಎಲ್ಲಾರ್ದು ಗತಿ ಹೆಂಗಂತ ಅಲ್ಲೇ ಐತಿ. ಯಾಕೆ ಮಾತನ್ನ ಹೇಳ್ಬೇಕಾಗ್ಯದ ಅಂತಂದ್ರ, ಯಾಕ್ರಿಪ್ಪ? ನಾವು ಸಂಸಾರಿಸ್ತರು ಏನೋ ಸಂಸಾರ ಜಂಜಾಟದೊಳಗ ಇವು ತಲೆ ಅಲ್ಲ ನಮ್ಮ ಅಡಿಗೆ ಮಾಡೋ ಒಲಿವು. ಹಾ ಹಾ ಸದಾವ್ ಕಾಲದಲ್ಲಿ ಪರಮಾತ್ಮನ ಧ್ಯಾನದೊಳಗಿದ್ದವ್ರು ನೀವು. ಹೌದು. ಒಂದು ಮಾತ, ಏನ್ರಿಪ್ಪ ಅದು? ಇವತ್ತಿನ ದಿವಸ ಎಲ್ಲ ನಮ್ಮ ಕೈಯಾಗದ. ಭೂಮಿ ಗಳಸಾಕ್ ಬರ್ತದ, ಹೊಳೆ ಕಳ್ಯಾಕ್ ಬರ್ತದ, ರೊಕ್ಕ ಕಳ್ಯಾಕ್ ಬರ್ತದ, ಹೊಳೆ ದುಡಿದು ಗಳಸಾಕ್ ಬರ್ತದ. ಬರ್ತೈತಿ ಅಲ್ರಿಪ್ಪ. ಸಂಸಾರದೊಳಗ ಅಡೆತಡೆ ಬತ್ತು ಅಂತಂದ್ರ 1 ಬಿಟ್ಟು 2 ಹೆಂಡ್ರಾನು ಆಗಾಕ್ ಬರ್ತದ. ಹಾ ಹಾ ಖರೆ ನಮ್ಮದು ವಾದ ವಯಸ್ಸು ಹೊಳೆ ತಗೊಳಕ್ ಬರ್ತೈತೇನ? ಇಲ್ಲ. ಅದು ಯಾರ್ದಾರಿ ಮಾತು ಕೇಳೈತೇನ? ಒಟ್ಟೆ ಇಲ್ರಿಪ್ಪ. ಸಮಯ ನಮ್ಮ ಆಯುಷ್ಯ ಯಾರ ಮಾತಾರಿ ಕೇಳೈತೇನೋ? ಒಟ್ಟೆ ಇಲ್ರಿಪ್ಪ. ಕೇಳಿ ಹೋಗ್ತಿತ್ತಂದ್ರ ಮತ್ ಬ್ಯಾರೇನ ಐತ್ರ. ಇದು ಯಾರ ಮಾತು ಕೇಳಿಲ್ಲ. ಇಲ್ರಿಪ್ಪ. 6 ಗಂಟೆಗೆ ಸೂರ್ಯ ಉದಯ ಆಗ್ತಾನೆ, ಯಾರ ಮಾತಾರಿ ಕೇಳಿ ಬಂದಾನವ? ಇಲ್ಲ ಇಲ್ಲ. ತನ್ನಟ್ಟಕ್ಕ ತಾನೇ ಉದಯಾಗಿ ಬಂದಾನ. ಹಾ ಹಾ ಅವನ ಟೈಮಕ್ಕ ಅವ ಮುಣಗ್ತಾನ, ಕತ್ತಲು ಬರ್ತೈತಿ, ಯಾರ ಮಾತಾರಿ ಕೇಳಿ ಬಂದದೇನು? ಅದು ಕೇಳಿ ಬಂದಿಲ್ರಿಪ್ಪ. ಇಲ್ಲ. ಹೌದು, ಕೇಳಿ ಬಂದಿಲ್ಲ. ಪರಮ ಪೂಜ್ಯರ ಪಾಲನ ಮಾತಾಡಕತ್ತೀನಿ. ಇದು ಭೂಮಿ ಸಾಣದಲ್ಲ, ಕೇಳಲಾರದೆ ಮಾಡುದು ಸಾಣದಲ್ಲ. ಅಲ್ಲ ಅಲ್ಲ.
ಸೂರ್ಯ ಯಾರ ಮಾತು ಕೇಳಲಾರ್ದ ಉದಿ ಆಗ್ತಾನ, ಯಾರ ಮಾತು ಕೇಳಲಾರ್ದೆ ಮುಣುಗ್ತಾನ. ಹೌದು ಹೊತ್ತ ಮುಣಗಿದ ಮೇಲೆ ಕತ್ತಲು ಬರ್ತದ, ಯಾರ ಮಾತಾರಿ ಕೇಳದೇನು? ಇಲ್ಲ ಚಂದ್ರ ಉದಿಯಾಗಿ ಬರ್ತಾನೆ, ಯಾರ ಮಾತಾರಿ ಕೇಳ ನೀನು? ಅವು ಇಲ್ಲರಿಪ್ಪ. ಹಗಲು ಬರುದು ಯಾರ ಮಾತು ಕೇಳದೇನು? ಇಲ್ಲ ರಾತ್ರಿ ಬರುವಂತದ್ ಯಾರಿಗಾರಿ ಮಾತು ಕೇಳದೇನು? ಅದು ಇಲ್ಲ. ನಾವು ಸಣ್ಣವ್ರಿದ್ದವ್ರು ದೊಡ್ಡವ್ರಾಗಿ ವಯಸ್ಸು ಕಳಾಕ್ ಹೊತ್ತದ, ಇದು ನಮ್ಮ ವಯಸ್ಸು ಯಾರ್ದಾರೆ ಮಾತು ಕೇಳದೇನು? ಅದು ಇಲ್ರಿಪ್ಪ. ಬೇಕಾದ ಗಳಸಾಕ್ ಬರ್ತದ, ಕಳ್ಯಾಕ್ ಬರ್ತದ, ಕರೆ ವಾದ ವಯಸ್ಸು ಒಳ್ಳಿ ಪಡ್ಕೊಳಕ್ ಬರಂಗಿಲ್ಲ, ಕೊಳಾಕ್ ಬರುದಿಲ್ಲ. ಹೌದು ಒಂದು ಮಾತು ಹೇಳಿದ್ರೆ ಪರಂ ಪೂಜರು, ಬ್ಯಾರೆದವ್ರದ್ದು ಯಾರ್ದು ಬೇಡ, ನಮ್ದ ಒಂದು ದೃಷ್ಟಾಂತ ಕೊಡ್ತೀನಿ. ಹಾ ಹಾ ನಾ ಯಾರೂ ಮಾತು ಕೇಳಲಿಲ್ಲ. ನಮ್ಮ ಅವ್ವ ಒಂದು ವರ್ಷದ ಪರ್ಯಂತರವಾಗಿ ದೇವರಿಗೆ ದೀಡ್ ನಮಸ್ಕಾರ ಹಾಕಿ ಮಗನಿಗೆ ಲಗ್ನ ಮಾಡಿ ಸಂಸಾರಕ್ಕೆ ಹಚ್ಚಬೇಕಂತ ಮೊಮ್ಮಕ್ಕಳು ಕಾಣಬೇಕಂತ ಪ್ರಯತ್ನ ಮಾಡಿದ್ಲು. ಆದ್ರೂ ಕೂಡ ಮಗ ಮೆಚ್ಚಿದ ನಾಟಕ, ಮಗ ಮೆಚ್ಚಿದ ನಾಟಕವನ್ನ ಆಡುತ್ತಾ ಅದ್ರೊಳಗ ವಿಲನ್ ಪಾತ್ರ ಸಾವುಕಾರನ ಮಗ, ಸಾವುಕಾರನ ಗಾಡಿ ಕಳಿತು. ಅವ ಅರ್ಧಾಕ ನಾಟಕ ಬಿಟ್ಟು ಹೋದ. ಇದು ನಾಟಕ ಅರ್ಧಾಕ ನಿತ್ತದಂದ್ರ ಸಂಸಾರ ವ್ಯರ್ಥದ ತಿಳ್ಕೊಂಡ್ರೆ ನಾವು ವೈರಾಗ್ಯತಾಳೇನಂತ ಇವ್ರು ಹೇಳಿದ್ರು. ಹೌದು ಗುರುಗಳ ನೀವು ಮಾಡಿದ್ದಿದ್ರಾಗ ಏನೇನು ಇಲ್ಲ. ಭಗವಂತ ಎಂದ ಈ ಧರಣಿಗೆ ನಿಮ್ಮನ್ನ ನೌಕರಿ ಕಳಿಸ್ಯಾನಲ್ಲ, ಅವತ್ತ ನಿಮ್ಮ ಈ ಸಂಸಾರ ಯೋಗ ಅನ್ನುವಂತ ಬುಕ್ಕಿನೊಳಗ ಬರೆದು ಕಳ್ಸ್ಯಾನ. ಅನಿವಾರ್ಯದಾಗ ಎಲ್ಲ ಎಂದ ನಮಗ ಸಾಲಿ ಕಲ್ತ್ ಗೌರ್ಮೆಂಟ್ ನೌಕರಿ ಹತ್ತದ, ಎಂದ ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ದದೋ ಅದ್ರ ಕೆಳಗೆ ರಿಟೈರ್ಮೆಂಟ್ ಆರ್ಡರ್ ಬರ್ದಿಟ್ಟದ. ನಾವು ನೀ ಇಟ್ಟ ದಿವಸ ಸಾಲಿ ಕಲಿಬೇಕು, ಇಟ್ಟ ದಿವಸಕ್ಕೆ ಹೋಗಿ ನಾಟಕ ಮಾಡಬೇಕು, ಆ ನಾಟಕ ಅರ್ಧಕ್ಕೆ ನಿಲ್ಲಬೇಕು, ಅವಾಗ ನಿನಗೆ ವೈರಾಗ್ಯ ಬರಬೇಕು, ಸಂಸಾರವನ್ನ ನೀ ದೂರ ಸರಿಸಬೇಕು, ನೀ ಸನ್ಯಾಸಿಯಾಗಿ ಜೀವನ ಸಾಗಿಸ್ಬೇಕು, ನಿನ್ನಿಂದ ಜಗತ್ತ ಕಲ್ಯಾಣ ಆಗ್ಬೇಕತ್ತವ ಲಿಸ್ಟಿನೊಳಗೆ ಬರೆದು ಕಳ್ಸ್ಯಾನ. ಅದ್ರ ತಕ್ಕಂತೆ ನೀವು ಪಾತ್ರ ಮಾಡಕತ್ತೀರಿ, ನೀವು ಮಾಡಿದ್ದು ಏನೇನು ಇಲ್ಲ. ಓಹೋ ಭಗವಂತ ಮೊದಲ ಹೇಳ ಕಳ್ಸ್ಯಾನವ. ಹೌದಲ್ರಿ ಸರ? ತಪ್ಸಾವ್ರದಿರೇನು? ಇಲ್ಲ ಇಲ್ಲ, ತಪ್ಸಾಕ್ ಬರುದಿಲ್ಲ. ನಂದೇ ಕರೆ ಅತ್ತ ನಾವು ವಾದ ಮಾಡವಲ್ಲ, ಅದನ್ನ ದೈವ ತೂಕ ಮಾಡ್ತದ. ಮತ್ತ ಹಿಂಗದ. ಹೌದು, ನೀವು ಬೇರೆ ಯಾರ್ದಲ್ಲ, ನಂದೇ ಹೇಳಕತ್ತೀನಿ. ನಾ ಯಾರ ಮಾತು ಕೇಳಲಾರ್ದೆ ಇವತ್ತು ನಾನು ಒಂದು ಸನ್ಯಾಸಿಯಾಗಿನ ಹೇಳಿಲ್ಲ. ನೀವು ಯಾರ ಮಾತು ಕೇಳಲಿಲ್ಲ ಅಂದ್ರು ಸಹಿತ ಭಗವಂತ ಮೊದಲು ನಿಮ್ಗೆ ಹೇಳಿ ಕಳ್ಸ್ಯಾನ. ಹೌದು, ಎಷ್ಟು ದಿವಸ ತಾಯಿ ತಂದೆ ಆದಿನದಾಗಿರ್ಬೇಕು, ನಿಮ್ಗೆ ತಿಳುವಳಿಕೆ ಬಂದ ಮೇಲೆ ನೀವು ಸನ್ಯಾಸಿ ಆಗ್ಬೇಕತ್ತ ಭಗವಂತ ಹನಿ ಮೇಲೆ ಪಟ್ಟ ಬರೆದು ಕಳ್ಸ್ಯಾನ. ಆ ಗೆರೆಯಾಗ ಏನೇನೈತಿ ಅದರಂತೆ ಅದು ನಡೆದೈತಿ, ಹೊರತಾಗಿ ನೀವು ಮಾಡಿದ್ದು ಏನೇನು ಇಲ್ಲ. ಹೌದು, ಮಾತ ಗಾತಾಗಬಾರ್ದು, ಮಾಣಿಕ್ಯವಾಗಿಟ್ಟುಕೊಂಡು ಮಹಾಭಾರತದೊಳಗಿನ ಮಾತು ಒಂದು ತಮ್ಮ ಮುಂದ ಹೇಳ್ತೀನಿ. ಯಾವ್ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದೆಲ್ಲ ಆಗ್ಬೇಕು. ಆರೇನು ಮಾಡುವರು, ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ. ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕರೆ ಹುಲಿ ತಿನ್ನುವುದು ಬಿಟ್ಟಿತ್ತೇನಯ್ಯ. ಹುಲಿ ಗಂಜಿ ಈ ಭವದೊಳಗ ಬಂದ ಹುತ್ತಿನೊಳಗೆ ಹೊಕ್ಕರೆ ಸರ್ಪ ಕಚ್ಚುದು ಬಿಟ್ಟಿತ್ತೇನಯ್ಯ. ಸರ್ಪ ಕಂಜಿ ಈ ಭವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ, ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ. ಮುಂಜಾನೆ ನಮಕಿಂತ ಮುಂದೆ ಮಹಾರಾಜರು ಬಂದ್ರು. ಹೌದು, ಅವ್ರೊಂದ್ ಸ್ವಲ್ಪ ನಾಷ್ಟ ಚಿಗವ್ ಮಾತಾಡ್ಬೇಡ್ರಿ. ನಮ್ದು ಲಾಸ್ಟ್ ಪಾಳೆ ಬಂದೈತೆವು. ನಾವು ಇನ್ನು ಮತ್ತೆ ಪ್ರವಚನಕ್ಕೆ ಹೋಗಾರ್ದಿವು. ಅವರು ಅಕ್ಕಲಕೋಟೆ ತಾಲೂಕು ಹೋಗಾರ್ದಾರ. ಸುಳ್ಳು ನಾವು ಒದರಿ ಬ್ಯಾಸತ್ತದೇವ ಬಿಡ್ರಿ. ಮಾತು ಎಲ್ಲಿಗೆ ಬರ್ತದ ಸ್ವಲ್ಪ ಲಕ್ಷ ಕೊಡ್ರಿ ನೀವ. ಹೆಂಗ್ರಿಪ್ಪ ಅದು? ಮಹಾರಾಜರು ಒಮ್ಮೆ ಟೇಜ್ ಹತ್ತಿದ್ರ ಅಂದ್ರ ಅವ್ರು ಇಳಿಯಂಗಿಲ್ಲ. ಅವ್ರು ನಾಷ್ಟ ಮಾಡ್ಲಿ ತಿಳ್ಕೊಂಡು ಹಿರಿಯಾರು ನಾಷ್ಟ ಮಾಡಿ ಟೇಜ್ ಹತ್ತಿರಿ ಅಂದ್ರು. ಇಲ್ರಿ ಅವ್ರಿಗೆ ನಾಷ್ಟ ಮಾಡಿಸ್ರಿ, ನಾವು ಒಂದ್ ಪಾಳೆ ಹಾಡಿ ಮಾಡ್ತೀವತ್ತ ಏನು ಬಂದ್ 10 ಟೇಜ್ ಹತ್ತಿದೆವು. ಹೌದಾ? ಹೌದ್ರಿ. ಈ ಕುಂಬಾರಿ ಬಂಧುಗಳ ಮಾಡಿರ್ತಕ್ಕಂತ ಅಡಿಗೆ ಅನ್ನದ ಅಗಲ ಮ್ಯಾಗ ಹಲ್ಲೂರ ಅವ್ರ ಹೆಸರು ಬರದಿಲ್ಲ ಅನ್ನೋ ಸಂಬಂಧ ಇಲ್ಲಿ ತಕ ನಾವು ಹಂಗ ದುಡಿಬೇಕಾಗಿತ್ತು. ಹೌದಲ್ರಿ ಸರ್? ಯಾಕ ಅದು ನಮ್ಮ ಭೋಗದಾಗಿಲ್ಲ. ಅನ್ನದ ಅಗಲ ಮ್ಯಾಗ ಹಲ್ಲೂರ ಅವ್ರ ಹೆಸರು ಬರದಿಲ್ಲ ಅನ್ನೋ ಸಂಬಂಧ ನಾವು ಇವತ್ತು ಊಟ ಮಾಡ್ಲಾರ್ದ ಹಾಡುವಂತ ಪ್ರಸಂಗ ಬಂದದ. ಸಂಸಾರ ಅನ್ನುವಂತ ಅದು ನಿಮ್ಮ ಹನಿ ಪಟ್ಟಾದ ಮ್ಯಾಗ ಬರದಿಲ್ಲ, ಅದ್ರ ಸಂಬಂಧ ನೀವು ಸನ್ಯಾಸಿ ಆಗ್ಬೇಕಾಗ್ಯದ. ಹೌದು, ನೀ ಮಾಡಿದ್ದು ಏನೇನು ಇಲ್ಲ, ತನ್ನಿಂದ ತಾನೇ ಆಗೋದು ಎಲ್ಲ. ಹೌದಲ್ರಿ ಸರ? ನಾವು ಮಾಡಿದ್ದೇನೇನು ಇಲ್ಲ, ಏನು ಇಲ್ಲ. ಭಗವಂತ ಅವ್ ಹಿಂಗ ಆಗ್ಬೇಕಂತ ಹೇಳಿ ಕಳ್ಸ್ಯಾನ, ಅದರಂತೆನೆ ಅದು ನಡೆದೈತಿ. 365 ದಿವಸ ಒಂದು ವರ್ಷದೊಳಗ 12 ವಾರ 52 ವಾರ 12 ತಿಂಗಳ. ಹೌದಲ್ರಿ ಸರ್? 365 ದಿವಸದಾಗ ದಿವಸ ಪರ್ಯಂತರ ಬಿಡ್ಲಾರ್ದೇವ್. ದಿವಸಕ್ಕೆ 1-5 ಸಪ್ತಾಹ ಮಾಡಿ ಕೋಟ್ಯಾನು ಕೋಟಿ ಜನರಿಗೆ ಅನ್ನದಾನ ಮಾಡಿದವರು. ಹೌದು, ಪಂಡರಪುರದಾಗ 15 ದಿನ ಗಂಟ್ಲೆ. ಏಕಾದಶಿ ಅಂದವ್ರಿಗೆ ಏಕಾದಶಿ, ಊಟ ಅಂದವ್ರಿಗೆ ಊಟ, ತುಪ್ಪ ಅಂದವ್ರಿಗೆ ತುಪ್ಪ, ಖಜೂರಿ ಅಂದವ್ರಿಗೆ ಖಜೂರಿ. ಹೌದು, ತಿರುಪತಿಯಾಗ ಊಟ, ಸಿರ್ಸೈಲ್ದಾಗ ಊಟ, ಹುಲಜಯಂತ್ಯಾಗ ಊಟ.
ಸೊಂಡೂರ್ದಾಗ ಊಟ, ಎಲ್ಲಾ ಕಡೆ ಪಂಡರಪುರದಾಗ 15 ದಿನ ಗಂಟ್ಲೆ ಅನ್ನ ದಾಸೋಗ ಮಾಡಿದವ್ರ ನಿನ್ನೆ ಯಾರಿಗೆ ಹೇಳಲಾರದೆ ಹೋದ್ರು. ಯಾಕ ಭಗವಂತ ಅವ್ರಿಗೆ ಹೇಳಿ ಕಳ್ಸಿದ್ದ, ನೀ ಇಟ್ಟೇ ದಿವ್ಸಕ್ಕ ನೀ ಇಟ್ಟೆಲ್ಲಾ ಮಾಡಿದ್ರು ಸಹಿತ ಕೋಟ್ಯಾನು ಕೋಟಿ ಜನರಿಗೆ ಅನ್ನದಾನ ಮಾಡಿದ್ರು ಒಂದಿನ ಈ ಟೈಮ್ಕ ನನ್ನ ಕಡೆ ನೀ ಬರ್ಬೇಕಂತ ಅವ್ ಹೇಳಿ ಕಳ್ಸ್ಯಾನ. ಅವ ಹೇಳಿದ ಪ್ರಕಾರ ಅವ್ರು ಹೋಗ್ಬೇಕಾಗ್ಯದ. ಹೌದಲ್ರಿ ಸರ? ನಮ್ಮ ಕಡೆ ಏನೇನು ಇಲ್ಲ, ಏನು ಇಲ್ಲ. ಸೂತ್ರಧಾರಿ ಬ್ಯಾರೇನೆ ಅದಾನ. ಭಗವಂತ ಸೂತ್ರಧಾರಿ ಬ್ಯಾರೆದಾನ, ಪಾತ್ರ ನಮ್ಮದದ. ಹೌದು. ಮಹಾಭಾರತದೊಳಗ ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ ಅದು? ಕೃಷ್ಣ ಪರಮಾತ್ಮ ಅನ್ನ ಬಲರಾಮನ ತಂಗಿ ಸುಭದ್ರ, ಹಾ ಹಾ ಸುಭದ್ರನ ಅರ್ಜುನ ಕೊಟ್ಟಿತ್ತು. ಏ ಇವ್ ಹಲ್ಕಿ ಈ ಅರ್ಜುನ ಅಲ್ಲ. ಹಾ ಹಾ ಎದ್ ನಿತ್ ಹಾಡ್ಲಿಕ್ಕ ಇವ್ರು ಯಾರೋ ಅಂದ್ರು ಅರ್ಜುನ್ ಹಾಡ್ಲಿಗಪ್ಪಿನತ್. ಹೌದು. ಎದ್ ನಿತ್ ಅಂದ್ರೆ ಇವ್ನ ದೋತರ ಉಳಿಯಂಗಿಲ್ರಿ, ಆವತ್ ನಡಗ್ತಾನವ್. ಮತ್ತ ಸಂಗೀನ ಚರ್ಮನವ್. ಯಾರ್ಯಾರಿಗೆ ಎಲ್ಲೆಲ್ಲಿ ಇಡ್ಬೇಕು ಭಗವಂತ ಅಲ್ಲೇ ಇಡ್ತಾನ. ಯಾರು ಹಾಡ್ಬೇಕು, ಯಾರು ಹಿಮ್ಮ್ಯಾಲ ಹಾಡ್ಬೇಕು, ಯಾರು ಮಾತಾಡ್ಬೇಕು, ಯಾರು ದಿಂಬ್ ಬಾರಿಸ್ಬೇಕು, ಎತ್ ಜಗಾಕ್ ಚಲೋ ಐತಿ. ಏನ್ ಮಾಡುದು ಸುಳ್ಯಾಗ ಸುಮಾರು ಐತಿ. ನೀ ಅಲ್ಲ ಕಡೆ ಬ್ಯಾರೆ ಕಡೆ ಐತ. ಹಾ ಇಲ್ಲ, ನಾ ಯಾಕೆ ಹೇಳ್ಬೇಕಾಗ್ಯದ ಅಂತಂದ್ರ ಅವನು ಮನುಷ್ಯನ ಮಾಡ್ಬೇಕಂತ ಅಪೇಕ್ಷೆ ಐತಿ. ಹೌದಾ? ಅದಿನ್ನ ಅರ್ಧ ಆಗೈತಿ, ಇನ್ನ ಅರ್ಧ ಮಂಗ್ಯಾನ ಐತಿ. ಅದು ಹೋಗ್ತೈತಿ. ಒಬ್ಬನೇ ಮಗ ರೀ, ಹೆಣ್ಣು ಮಕ್ಕಳಲ್ಲಿ ಯಾರು ಇಲ್ಲ, ಒಬ್ಬನೇ ಮಗ. ತಾಯಿ ತಂದಿನ 3 ವರ್ಷ ಬ್ಯಾರೆ ಇಟ್ಟಿದ್ದವ್. ಯಾವಾಗ ಈ ಹಲ್ಲೂರ್ ಅನ್ನುವಂತ ಸತ್ಯ ಸಂಘದಾಗ ಬತ್ತೋ ಈಗ ಮನುಷ್ಯ ಅರ್ಧ ಆಗೈತಿ, ಇನ್ನ ಅರ್ಧ ಐತಿ. ಎತ್ತ ರೂಟ್ ಹಿಡದೈತ್ರಿ ಈಗ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಮಹಾಭಾರತದೊಳಗ ಸುಭದ್ರ ಗರ್ಭವತಿ ಇದ್ಲು, ಅರ್ಜುನ್ ಮಡದಿ. ಸುಭದ್ರಾನ ಹೆರಿಗೆ ಮಾಡಿಸೋ ಸಲುವಾಗಿ ತವ್ರ ಮನೆಗೆ ಕೃಷ್ಣ ಕರ್ಕೊಂಡ್ ಹೊಂಟಿದ್ದ ರಥದಾಗ. ಅಣ್ಣ ಏನಾದ್ರೂ ಒಂದು ಕತ್ತಿ ಹೇಳೋ, ನನಗೆ ಕೇಳುವಂಗಾಗ್ಯದ ಅಂದ್ಲು. ಕೃಷ್ಣ ಪರಮಾತ್ಮ ಚಕ್ರ ವ್ಯೂಹದ ಕತ್ತಿ ಹೇಳಾಕತ್ತ. ಪರಮಾತ್ಮ ಕೃಷ್ಣ ಚಕ್ರ ವ್ಯೂಹದೊಳಗೆ ಹೆಂಗ್ ಹೋಗ್ಬೇಕು ಅನ್ನುವಂತ ಕಥಾಭಾಗ ಹೇಳಾಕತ್ತಿದ್ದ. ಈ ಅಣ್ಣನ ಕತ್ತಿ ಕೇಳ್ಕೋತ ಸುಭದ್ರಾಗ ನಿದ್ದೆ ಹತ್ತಿ ಬಿಡ್ತು. ಹೌದು, ನಿದ್ದೆ ಹತ್ತಿ ಬಿಡ್ತು. ಹೊಟ್ಟಿ ಒಳಗಿನ ಕೂಸ ಅಭಿಮನ್ಯು ಬೀಳ್ತಿದ್ದ. ಏನತ್ತರಿಪ್ಪ? ನಮ್ಮ ಮಾವ ಚಕ್ರ ವ್ಯೂಹದೊಳಗ ಕತ್ತಿ ಹೋಗೋದು ಕತ್ತಿ ಹೇಳಾಕತ್ತಾನ. ಮುಂದೆ ಕುರುಕ್ಷೇತ್ರ ಯುದ್ಧ ಆಗೋದದ. ಈ ಕಥಾಭಾಗ ನಾ ತಿಳ್ಕೊಂಡ್ರೆ ಮುಂದೆ ನಮ್ಮ ಮುತ್ಯ ಚಿಕ್ಕಪ್ಪ ನಮ್ಮ ಅಣ್ಣತಮ್ಮರಿಗೆ ನಮ್ಮ ಪಾಂಡವರಿಗೆ ಇದೊಂದು ಜಯ ಸಿಗ್ತದ ತಿಳ್ಕೊಂಡು ಹೊಟ್ಟ್ಯಾಗಿನ ಕೂಸ್ ಹೂ ಅನ್ನಕತ್ತು. ತಾಯಿ ನಿದ್ದಿಗೆ ಹತ್ತಿ ಬಿಟ್ಲು. ಹೌದಲ್ರಿಪ್ಪ? ಚಕ್ರ ವ್ಯೂಹದೊಳಗೆ ಹೆಂಗ್ ಹೋಗ್ಬೇಕನ್ನುವಂತದೆಲ್ಲ ಕೇಳ. ಇಲ್ಲಿವರೆಗೆ ನಮ್ಮ ತಂಗಿ ಹೂ ಅನ್ನತ್ತಿದ್ಲು. ಆಕಿ ದನಿ ಹೋಗಿ ಕೂಸಿನ ದನಿ ಬರ್ತದ. ಯಾರ ಅತ್ತ ಹೊಳೆ ನೋಡಿದಾಗ ಹೆಂಗ ಹೋಗ್ಬೇಕನ್ನೋದು ಅಟ್ಟ ಕತ್ತಿ ಹೇಳಿಬಿಟ್ಟಿದ್ದ. ಹೊಳ್ಳಿ ಬರೋದು ಹೇಳಿಲ್ಲ, ಕತ್ತಿ ಅರ್ಧಾಕ ನಿತ್ತು. ಮುಂದೆ 16 ವರ್ಷಕ್ಕೆ ಅವನೇ ವೀರ ಅಭಿಮನ್ಯು ಚಕ್ರ ವ್ಯೂಹದೊಳಗೆ ಹೋದ. ಹೊಳ್ಳಿ ಹೊರಾಕ್ ಬರ್ಲಿಲ್ಲ. 16 ವರ್ಷಕ್ಕೆ ಪ್ರಾಣ ಹೋಯ್ತು. ಎಲ್ಲಿವರೆಗೆ ಕೇಳಿದ್ದು ಅಲ್ಲಿವರೆಗೆ ಜಯ ಆತು. ಎಲ್ಲಿವರೆಗೆ ಹೋಗಿ ಹೇಳೋದು ನಿಂತಿತ್ಲ, ಅಲ್ಲಿಗೆ ಹೋಗಿ ಅಪಜಯ ಆಯ್ತು. ಅದಕ್ಕೆ ಕೇಳೋದೇ ಶ್ರೇಷ್ಠ ಅಂತ ಹೇಳಿ ನನ್ನ ವಾದ ಇವತ್ತ. ಅದೇ ಭಾಗದೊಳಗ ಕುರುಕ್ಷೇತ್ರ ಯುದ್ಧ ಆಗೋ ಟೈಮದೊಳಗ ಯಾವ ಭೀಮಗ ಮತ್ತ 101 ಮಂದಿ ಕೌರವರೊಳಗ ದುರ್ಯೋಧನಗ ಯುದ್ಧ ನಡೀತು. ತಾಯಿಯ ಒಂದು ದೃಷ್ಟಿದಿಂದ ದುರ್ಯೋಧನ ಶರೀರ ಎಲ್ಲ ವಜ್ರಕಾಯ ಆಗಿತ್ತು. ಹೌದಲ್ರಿ ಸರ? ಒಂದೇ ಒಂದು ಜಾಗ ಲಂಗೋಟಿ ಹಾಕೊಂಟ ಅಷ್ಟೇ ಜಾಗ ಮಾತ್ರ ಕರೆಕ್ಟ್ ಉಳಿದಿತ್ತು. ಎಲ್ಲ ವಜ್ರಕಾಯ ಆಗಿತ್ತು. ಭೀಮಸೈನ ಗದಾ ತಗೊಂಡು ಹೆಂಗ ಹೊಡಿತಿದ್ಲ ಡನ್ನತಿತ್ತು. ಕಲ್ಲಿನ ಮ್ಯಾಗ ಬಡ್ದಂಗ ಆಕೈತಿರ್ಪ. ವಜ್ರ ಆಗಿ ಬಿಟ್ಟಿತ್ತು. ಹೌದು. ಹೊಡೆದು ಸಾಕಾಗಿ ಭೀಮಸೈನ್ ಒಟ್ಟೆ ಮಿಕ್ಕಿ ಹೋಯ್ತು. ಕಡೆಗೆ ದೂರ ನಿತ್ತ ಕೃಷ್ಣ ಪರಮಾತ್ಮ ಸೊನ್ನೆ ಮಾಡಿದೆ. ಭೀಮಾ ಇಲ್ಲಿ ಐತಿ ನೋಡ ಮಜಾ. ಎಷ್ಟು ಸೊನ್ನೆ ಮಾಡಿ ಅವಾಗ ಹೇಳು. ಭೀಮ ಅವಾಗ ಅಲ್ಲೇ ಗದ ಹೊಡೆದ. ದುರ್ಯೋಧನ ಪ್ರಾಣ ಹೋಯ್ತು. ಪುಣ್ಯಾತ್ಮರಿಗೆ ಹೇಳೋದ್ರಿಂದ ಇದು ಜಯ ಆಗ್ಯದ. ಕೇಳಿದ್ರಿಂದ ಜಯ ಆಗ್ಯದ. ಕೃಷ್ಣ ಹೇಳ್ಯಾನ, ಭೀಮಸೈನ ಕೇಳ್ಯಾನ, ದುರ್ಯೋಧನ ಹೋಗ್ಯಾನ. ಕೇಳಿ ಮಾಡುವುದರಿಂದ ಇಂತಾದ ಲಾಭದ. ನಿನಗ ತಿಳಿಲಿಲ್ಲ ಅಂದ್ರೆ ಗ್ವಾಡಿಗರೆ ಕೇಳುವತ್ ಇಂತ ಹಿರಿಯಾರು ಹೇಳ್ಯಾರ, ನಾವು ಹೇಳುವಂತ ಮಾತಲ್ಲ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿವರೆಗೆ ಇಂಥದೊಂದು ಕೇಳಿ ಮಾಡುವುದು, ಕೇಳಲಾರದೆ ಮಾಡುವಂತ ವಾದ ಇಲ್ಲಿವರೆಗೆ ಬಂದದ. ಏನಾದ್ರೂ ಪರಮ ಪೂಜ್ಯರಿಗಾಗ್ಲಿ ನನ್ನ ಮಾತಿನಲ್ಲಿ ವ್ಯತ್ಯಾಸ ಕಂಡು ಬಂದ್ರ ಯಾರಿಗಾದ್ರೂ ನಿಮಗೂ ಆದ್ರೂ ಕೂಡ ನಿಮ್ಮ ಮನೆಯ ಮಗ ಅಂತ ಕ್ಷಮಾ ಮಾಡ್ರಿ ಎನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ನಮ್ಮ ಹಲ್ಲೂರು ಊರಾಗ ಹುಣ್ಣಿಮೆ ಕಾರ್ಯಕ್ರಮ. ಇವತ್ತು ಸತ್ಸಂಗ 10 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ. ಅದ್ರೊಳಗೆ 1 ತಾಸು ಪ್ರವಚನ ನಮಗ ಪ್ರತಿ ಮಂಗಳವಾರ ಹುಣ್ಣಿಮೆ ದಿವಸ ಹಾಕಿ ಕೊಟ್ಟಿರ್ತಾರ. 8 ರಿಂದ 9 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮದ ತಾವೆಲ್ಲರೂ ಸಹಕರಿಸಬೇಕು. 10 ವರೆಯಿಂದ ಇಲ್ಲಿವರೆಗೆ
ನಾವು ಮಾಡುವಂತ ಸೇವಾದಲ್ಲಿ ಹೇಳುವಂತ ಸಿದ್ಧರ ಚರಿತ್ರೆಯಲ್ಲಿ ಏನು ಒಂದು ಊರಿಗೆ 12 ಹಾದಿರ್ತಾವ. ಹೌದು. ಅದ್ರೊಳಗ ನಾವು ನಡೆದು ಬಂದಿರತಕ್ಕಂತ ದಾರಿ ನೀವು ನೋಡಿದೊಂದು ಬೇರೆ ಇತ್ತಂದ್ರ ಯಾಕೋ ಹಲ್ಲುರಾವ್ ತಪ್ಪು ಮಾತಾಡಿದ ಅಂತೇಳಿ ಅನ್ಬೇಡ್ರಿ. ಕೆಳಗ ಕರೆದ ಮಗನ ಹಂಗಲ್ಪ, ಅದು ಹಿಂಗೈತಿ, ಧರ್ಮ ಬೋಧನೆ ಮಾಡ್ರಿ. ನೀವೆಲ್ಲಾರು ನಮಗ ಗುರು ಹಿರಿಯರು, ತಾಯಿ ತಂದೆ ಸ್ವರೂಪ ತಿಳ್ಕೊಂಡು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹಲ್ಲೂರ ನಂದು, ಹಲ್ಲೂರ ನಂದು ಎನ್ನಗಟ್ಟ ಮೋಟ. ಗೋಪಾಲರ್ಜುನ ವಿಜಯವಕ್ಕಟ ಪ್ರಕಾಶಿ ಡಕ್ಕಾದ ಒಗಟ. ಸತ್